2028ಕ್ಕೆ ವಿಧಾನಸೌಧಕ್ಕೆ ಕಳ್ಸಂತ ಕೆಲಸನ 28ಕ್ಕೆ 100 ಮಾಡ್ತೀವಿ. ಹಾಗೆ ಇಲ್ಲಿವರೆಗೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಲೀಡ್ನ ಯಾರು ಹಿಂದೆ ತಗೋಬಾರ್ದು, ಮುಂದೆ ತಗೋಬಾರ್ದು. ಆ ತರ ಲೀಡಲ್ಲಿ ನಾವು ರಾಖಿ ಅಣ್ಣನ ಗೆಲ್ಸ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ 100 ಮಾಡ್ತೀವಿ. ನಮ್ಮ ರಾಕೇಶ್ ಪಾಪಣ್ಣ ಅಂದ್ರೆ ನಂಗೆ ರಾಖಿ ಅಣ್ಣ, ನನ್ನ ರಾಖಿ ಅಣ್ಣ ನನ್ನ ಜಾಸ್ತಿ. ನನ್ನ ರಾಖಿ ಅಣ್ಣಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ 100 ವರ್ಷ ಖುಷಿಯಾಗಿ ಚೆನ್ನಾಗಿರ್ಲಿ, ಹಾಗೆ ಆರೋಗ್ಯ ಕೊಡ್ಲಿ ಅವ್ರಿಗೆ ದೇವರು. ಆಮೇಲೆ ಅವ್ರೇನ್ ಮನ್ಸಲ್ಲಿ ಅಂದ್ಕೊಂಡವ್ರೆ ಅದು ಆದಷ್ಟು ಬೇಗ ನಮ್ಮ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ಆದಷ್ಟು ಬೇಗ ನೆರವೇರಿಸ್ಲಿ. ನಮ್ಗೆ ರಾಖಿ ಅಣ್ಣ ಬಿಟ್ರೆ ನಮ್ಗೆ ಅವರೇ ನಾಯಕರು. ನಮ್ಗೆ ಅವ್ರ ನಾಯಕತ್ವದಲ್ಲಿ ನಾನು ರಾಜಕೀಯಕ್ಕೆ ನಾನು ಏನಾರ ಇವತ್ತು ಬಂದಿದ್ದೀನಿ ಅಂದ್ರೆ ಮೂಲ ಕಾರಣ ನಂಗೆ ರಾಕೇಶ್ ಪಾಪಣ್ಣ ಅವರು. ಸರ್ 100ಕ್ಕೆ 100 ನನ್ನ ಕಡೆಯಿಂದ 100% ನಾನು ರಿಸಲ್ಟ್ ಕೊಡ್ತೀನಿ. ಹಾಗೆ ನಮ್ಮ ಉಯಿಲಾಳು ಕ್ಷೇತ್ರದಲ್ಲಿ, ನಮ್ಮ ಉಯಿಲಾಳು ಪಂಚಾಯತಿ ವ್ಯಾಪ್ತಿಲಿ ಲೀಡ್ ಕೊಡ್ತೀನಿ. ನಾನು ಯುವಕರು ಸಂಘ ಕಟ್ತೀನಿ. ರಾಕೇಶ್ ಪಾಪಣ್ಣ ಅವರ ಅಭಿಮಾನಿ ಬಳಗ ಒಂದು ದೊಡ್ಡ ಮಟ್ಟದಲ್ಲಿ ಕಟ್ಟಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ರಾಕೇಶ್ ಪಾಪಣ್ಣ ಅವರು MLA ಆಗೋದಂತೂ 100ಕ್ಕೆ 100 ಖಂಡಿತ. ಹಾಗೆ ಅವ್ರ ಜೊತೆ ನಾವು ಹಿಂದೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ಕೊಂಡು ಇರ್ತೀವಿ. ನಾವು ಈಗ 23ಕ್ಕೆ ನಮ್ಮ ರಾಖಿ ಅಣ್ಣ ಮನಸ್ಸು ಮಾಡಿದ್ರೆ, ಹೈಕಮಾಂಡ್ ಮನಸ್ಸು ಮಾಡಿದ್ರೆ 100ಕ್ಕೆ 100 ಆಗ್ತಿದ್ರು MLA. ಕಾರಣಾಂತಗಳಿಂದ ಒಂದು ಅವಕಾಶ ಮಾಡಿಕೊಟ್ರು ಬೇರೆಯವ್ರಿಗೆ. ಅವರು ಕಾರಣಾಂತಗಳಿಂದ ಅವರು ಬೇಕು ಅಂತ ಹಿಂದುಳಿದ್ರು. ಅವ್ರಿಗೆ ಒಳ್ಳೇದಾಗಲಿ. 2028ಕ್ಕೆ ಸಿದ್ದರಾಮಯ್ಯನವ್ರ ನೇತೃತ್ವ, DK ಸಾಹೇಬ್ರ ನೇತೃತ್ವ, ಖರ್ಗೆ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ಲೋಕಲ್ MLAಗಳು, ಜಿಲ್ಲಾ ಪಂಚಾಯತಿ ಮಾಜಿ ಹಾಲಿ, ತಾಲೂಕ್ ಪಂಚಾಯತಿ ಮಾಜಿ ಹಾಲಿ, ಕಾರ್ಪೊರೇಟರ್ಗಳು ನಾವೆಲ್ಲ ಸೇರಿ 2028ಕ್ಕೆ ವಿಧಾನಸೌಧಕ್ಕೆ ಕಳ್ಸೋಂಥ ಕೆಲಸನ 28ಕ್ಕೆ 100 ಮಾಡ್ತೀವಿ. ಹಾಗೆ ಇಲ್ಲಿವರೆಗೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಲೀಡ್ನ ಯಾರು ಹಿಂದೆ ತಗೋಬಾರ್ದು, ಮುಂದೆ ತಗೋಬಾರ್ದು. ಆ ಥರ ಲೀಡಲ್ಲಿ ನಾವು ರಾಖಿ ಅಣ್ಣನ ಗೆಲ್ಸ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ 100ಕ್ಕೆ 100 ಮಾಡ್ತೀವಿ. ರಾಕೇಶ್ ಪಾಪಣ್ಣವರು ಏನಕ್ಕೆ ನನ್ನ ಇಷ್ಟಪಡ್ತಾರೆ ಅಂದರೆ, ಅವರು ರಾಜಕೀಯ ಜೀವನದಲ್ಲಿ ನಂದು ಉಯಿಲಾಳ್ ಗ್ರಾಮ ಆಗಿದ್ರು, ನಾನು ಇನ್ಕಲ್ಲಲ್ಲೇ ಓದಿದ್ದು. ನಾನು ಇನ್ಕಲಲ್ಲಿ ಬಂದು ಅವ್ರ ರಾಜಕೀಯ ಜೀವನದಲ್ಲಿ ನಾನು ಕ್ಯಾನ್ವಸ್ ಮಾಡ್ತಿದ್ದೆ. ಅವ್ರ ಪ್ರೀತಿ ಅಂದರೆ ಯಾವ ಥರ ಅಂದರೆ, ಅಲ್ಲಿಂದ ಬಂದು ಉಯಿಲಾಳಿಂದ ಪಾಪ ನಾನು ಇನ್ಕಲ್ ಬಂದು ಕ್ಯಾನ್ವಸ್ ಮಾಡ್ತಾರೆ ಅಂತೇಳಿ. ಹಾಗೆ ಜಿಲ್ಲಾ ಪಂಚಾಯತಿಗೆ ಅವ್ರು ಫಸ್ಟ್ ಟೈಮ್ ನಿಂತ್ಕೊಂಡಾಗ ಫುಲ್ಲು ನಮ್ಮ ಇನ್ಕಲ್ ಸಂಬಂಧಪಟ್ಟ ಗ್ರಾಮಗಳೆಲ್ಲ ಸುತ್ತಿ ರಾಖಿ ಅಣ್ಣ ಅವರ ಗೆಲುವಿಗೆ ನಾನು ಒಬ್ಬ ಓಡಾಡ್ತಾ ಕೆಲಸ ಮಾಡಿದ್ದೆ. ಅದಕ್ಕೆ ಅವ್ರು ಉಯಿಲಾಳಿಂದ ಬಂದು ಹುಡುಗ ಒಬ್ಬ ಮಾಡ್ತಾನಲ್ಲ ಅನ್ನೋದೊಂದು ವಿಶೇಷವಾದ ಬೀರೇಶ್ ಕಿಂಗ್ ಮೇಲೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ. ಸರ್ 100ಕ್ಕೆ 100 ನನ್ನ ಕಡೆಯಿಂದ 100% ನಾನು ರಿಸಲ್ಟ್ ಕೊಡ್ತೀನಿ. ಹಾಗೆ ನಮ್ಮ ಉಯಿಲಾಳು ಕ್ಷೇತ್ರದಲ್ಲಿ, ನಮ್ಮ ಉಯಿಲಾಳು ಪಂಚಾಯತಿ ವ್ಯಾಪ್ತಿಲಿ ಲೀಡ್ ಕೊಡ್ತೀನಿ. ನಾನು ಯುವಕರು ಸಂಘ ಕಟ್ತೀನಿ. ರಾಕೇಶ್ ಪಾಪಣ್ಣ ಅವರ ಅಭಿಮಾನಿ ಬಳಗ ಒಂದು ದೊಡ್ಡ ಮಟ್ಟದಲ್ಲಿ ಕಟ್ಟಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ರಾಕೇಶ್ ಪಾಪಣ್ಣವರು MLA ಆಗೋದಂತೂ 100ಕ್ಕೆ 100 ಖಂಡಿತ. ಹಾಗೆ ಅವ್ರ ಜೊತೆ ನಾವು ಹಿಂದೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ಕೊಂಡು ಇರ್ತೀವಿ. ನಮ್ಮ ರಾಕೇಶ್ ಪಾಪಣ್ಣ ಅಂದರೆ ನನಗೆ ರಾಖಿ ಅಣ್ಣ, ನನ್ನ ರಾಖಿ ಅಣ್ಣ ನನ್ನ ಜಾಸ್ತಿ. ನನ್ನ ರಾಖಿ ಅಣ್ಣಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ 100 ವರ್ಷ ಖುಷಿಯಾಗಿ ಚೆನ್ನಾಗಿರಲಿ, ಹಾಗೆ ಆರೋಗ್ಯ ಕೊಡಲಿ ಅವ್ರಿಗೆ ದೇವರು. ಆಮೇಲೆ ಅವ್ರೇನು ಮನಸ್ಸಲ್ಲಿ ಅಂದ್ಕೊಂಡವ್ರೆ ಅದು ಆದಷ್ಟು ಬೇಗ ನಮ್ಮ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡು ಆದಷ್ಟು ಬೇಗ ನೆರವೇರಿಸ್ಲಿ. ಹಾಗೆ ನಾವು ಇನ್ನೊಂದು ಈ ಥರ ಒಂದು ಫಂಕ್ಷನಲ್ಲಿ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕಂತ ನಾನು ತುಂಬ ಖುಷಿ ಪಡ್ತೀನಿ. ಆತ್ಮೀಯವಾಗಿ ರಾಖಿ ಅಣ್ಣಂಗೆ ಒಳ್ಳೇದಾಗಲಿ, ಅವ್ರು 100 ವರ್ಷ ಖುಷಿಯಾಗಿರಲಿ, MLA ಆಗಲಿ, ಒಂದು ಅವಕಾಶ ಸಿಕ್ಕಿದ್ರೆ ಮಿನಿಸ್ಟ್ರ್ ಆಗಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಸರ್ 100ಕ್ಕೆ 100 ನಮಗೆ MLA ಇಲ್ಲ, ನಮಗೆ ಬೇರೆ MLA JDS MLA ಇದ್ದಾರೆ. ನಮಗೆ ಈಗ ಏನೇ ನಮ್ಮ ಉಯಿಲಾಳ್ಗೆ 2 ಕೋಟಿ ಕೊಟ್ಟಿದ್ದಾರೆ ನಮ್ಮ ರಾಖಿ ಅಣ್ಣ, ಸಿದ್ದರಾಮಯ್ಯ ಸಾಹೇಬರು, ಯತೀಂದ್ರ ಸಾಹೇಬರು. ಹಾಗೆ ಇನ್ನೊಂದು 50 ಲಕ್ಷ ಈಸ್ಕೊತಾ ಇದ್ದೀನಿ ಅಣ್ಣನ ಕಡೆಯಿಂದ, ಸರ್ಕಾರದ ಕಡೆಯಿಂದ ರೋಡ್ಗಳು ಮಾಡ್ಸೋದಕ್ಕೆ. ನಮಗೆ ರಾಖಿ ಅಣ್ಣ ಬಿಟ್ರೆ ನಮ್ಗೆ ಅವರೇ ನಾಯಕರು. ನಮ್ಗೆ ಅವ್ರ ನಾಯಕತ್ವದಲ್ಲಿ ನಾನು ರಾಜಕೀಯಕ್ಕೆ ನಾನು ಏನಾರ ಇವತ್ತು ಬಂದಿದ್ದೀನಿ ಅಂದರೆ ಮೂಲ ಕಾರಣ ನನಗೆ ರಾಕೇಶ್ ಪಾಪಣ್ಣ ಅವರು. ನನಗೆ ರಾಖಿ ಅಣ್ಣನ ರಾಜಕೀಯ ಇಷ್ಟಪಟ್ಟೆ ನಾನು ರಾಜಕೀಯಕ್ಕೆ ಬಂದಿರೋದು. ಮುಂದಿನ ದಿನಗಳಲ್ಲಿ ನನಗೆ ಭರವಸೆ ಕೊಟ್ಟರೆ, ನೀನು ಓಡಾಡಪ್ಪ, ನೀನು ಮಾಡಪ್ಪ, ನಿನ್ಗೆ ಏನು ಮಾಡಬೇಕು ನಾನು ಮಾಡ್ತೀನಿ ಅಂತ ಮುಂದಿನ ದಿನಗಳಲ್ಲಿ ಹೇಳೋರು ಅಣ್ಣ.